ಈ ನಡುವೆ ರೆಸ್ಟೋರೆಂಟಲ್ಲಿ ಯಾವುದೇ ಕರ್ರಿ ಆರ್ಡರ್ ಮಾಡಿದ್ರು 300 ರೂಪಾಯಿ 400 ರೂಪಾಯಿ ಆಗಿಬಿಡುತ್ತಪ್ಪ. ಅದ್ರ ಬದಲು ನಾನು ಮನೆಯಲ್ಲೇ ಸೂಪರಾಗಿ ಒಂದು ಕರಿ ಮಾಡೋಣ ಅಂತ ಡಿಸೈಡ್ ಮಾಡಿದೆ. ಅದೇ ಈ ಬೇಬಿ ಪೊಟ್ಯಾಟೊ ಕರಿ. ನಾನು ಇದಕ್ಕೆ ಬೇಬಿ ಪೊಟ್ಯಾಟೋಸ್ನ ಒಂದು 2 ವಿಷಲ್ ಹಾಕಿಬಿಟ್ಟು ನೀಟಾಗಿ ಬೇಯಿಸ್ಕೊಂಡಿದ್ದೀನಿ. ಫೋರ್ಕಿಂದ ಒಂದು ಸ್ವಲ್ಪ ಹೋಲ್ಸ್ ಮಾಡ್ಕೋತಾ ಇದ್ದೀನಿ. ಅದಾದಮೇಲೆ ಒಂದು ಅರ್ಧ ಕಪ್ ಮೊಸರಿಗೆ ಎಲ್ಲ ರೀತಿಯ ಮಸಾಲ ಪದಾರ್ಥಗಳನ್ನ ಹಾಕ್ಕೊಂಡಿದ್ದೀನಿ. ಅಂದರೆ ಅರಿಶಿನ ಪುಡಿ, ಖಾರ ಪುಡಿ, ಜೀರಿಗೆ ಪುಡಿ, ಜೊತೆಗೆ ಕೊರಿಯಾಂಡರ್ ಪೌಡರ್, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ನೀರು ಹಾಕಿ ಈ ಕನ್ಸಿಸ್ಟೆನ್ಸಿನಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ಒಗ್ಗರಣೆಗೆ ಅಂತ ಒಂದು ಅರ್ಧ ಕಪ್ ಎಣ್ಣೆ, ಅಂದರೆ ಒಂದು 5ರಿಂದ 6 ಚಮಚ ಎಣ್ಣೆಗೆ ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಚಕ್ಕೆ ಮೊಗ್ಗು, ಲವಂಗ, ಏಲಕ್ಕಿ ಎಲ್ಲ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ನಾನಿಲ್ಲಿ ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ನೀವು ಯಾವುದೇ ನಾರ್ತ್ ಇಂಡಿಯನ್ ಗ್ರೇವಿ ಮಾಡಬೇಕು ಅಂತಂದರೆ ಈರುಳ್ಳಿನ ಸ್ಕಿಪ್ಪು ಮಾಡಬಹುದು, ಆದರೆ ಸಣ್ಣದಾಗಿ ಹೆಚ್ಕೊಂಡ್ರೆ ಇನ್ನೂ ಸೂಪರಾಗಿ ಬರುತ್ತೆ. ಅದಾದಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜೊತೆಗೆ ಉಪ್ಪು ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಅದಾದಮೇಲೆ ನಾನಿಲ್ಲಿ 2 ಟೊಮ್ಯಾಟೊನೋ ಪ್ಯೂರಿ ಮಾಡ್ಕೊಂಡಿದ್ದೀನಿ. ಸೊ ಇದೆಲ್ಲ ನೀಟಾಗಿ ಬೇಯಕ್ಕೆ ಸ್ಟಾರ್ಟಾಗಿ ಎಣ್ಣೆ ಸಪ್ರೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಹಂತದಲ್ಲಿ ಮೊಸರಿನ ಮಿಶ್ರಣವನ್ನು ಹಾಕೊಳ್ಳೋಣ. ಅದು ಕುದಿಯೋಕ್ಕೆ ಇನ್ನೇನು ಸ್ವಲ್ಪ ಸ್ಟಾರ್ಟ್ ಆಗ್ತಿದೆ ಅಂದಾಗ ನೀರು ಹಾಕಿ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಜೊತೆಗೆ ಇನ್ನೊಂದು ಸ್ವಲ್ಪ ನಾನು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ, ಆವಾಗ ಕಲರ್ ಸೂಪರಾಗಿ ಬರುತ್ತೆ. ಈ ಹಂತದಲ್ಲಿ ಬೇಬಿ ಪೊಟ್ಯಾಟೋಸ್ ಹಾಕಿ ಸ್ವಲ್ಪ ಫ್ರೈಡ್ ಆನಿಯನ್ಸ್, ಕಸ್ತೂರಿ ಮೇಥಿ ಜೊತೆಗೆ ಕೊತ್ತಂಬರಿ ಹಾಕಿ ಇದನ್ನು ಒಂದು 5ರಿಂದ 10 ನಿಮಿಷ ಕುದಿಯಕ್ಕೆ ಬಿಟ್ಟಿದ್ದೀನಿ. ಆಗ ಬೇಬಿ ಪೊಟ್ಯಾಟೋಸ್ ಈ ಒಂದು ಗ್ರೇವಿನ ಎಲ್ಲ ಸಖತ್ತಾಗಿ ಅಬ್ಸರ್ವ್ ಮಾಡಿಕೊಂಡು ತುಂಬ ಚೆನ್ನಾಗಿ ಆಗುತ್ತೆ. ಇನ್ನೂ ಸೂಪರಾಗಿ ಟೇಸ್ಟ್ ಬರಲಿ ಅಂತ ಫ್ರೆಶ್ ಕ್ರೀಮ್ ಹಾಕೋತಾ ಇದ್ದೀನಿ. ಇದು ಮನೆಯಲ್ಲೇ ಕೆನೆನ ಬೀಟ್ ಮಾಡಿಬಿಟ್ಟು ಮಾಡ್ಕೊಂಡಿರೋ ಫ್ರೆಶ್ ಕ್ರೀಮ್. ನೋಡಿ ಕಲರ್ ಏನು ಸೂಪರಾಗಿ ಬಂತು. ಎಕ್ಸಾಕ್ಟ್ಲಿ ನಾರ್ತ್ ಇಂಡಿಯನ್ ಸ್ಟೈಲಲ್ಲೇ ಕರಿ ರೆಡಿ ಆಗುತ್ತೆ. ಟ್ರೈ ಮಾಡಿ ನೋಡಿ. ಚಪಾತಿ ಪೂರಿ ಜೊತೆಗಂತೂ ಸೂಪರಾಗಿರುತ್ತೆ ಕಾಂಬಿನೇಷನ್. ಹಾಗೆ ನನ್ನ ಚಾನಲ್ನ ಇನ್ನೂ ಆದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.